ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಆಡಳಿತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದವರ ಸ್ವರ್ಗ. ಇದು ಬಾಂಗ್ಲಾದೇಶದವರಿಗೆ ಇಷ್ಟು ದಿನ ಕೋಗಿಲು ಅಲ್ಲಿ ಸುಮಾರು 15 ಎಕರೆಯಲ್ಲಿ ನೂರಾರು ಸೈಟ್ಗಳನ್ನು ಮಾಡಿ ಅವರಿಗೆ ಮನೆ ಕೊಡುವಂಥ ಹುನ್ನಾರ ಆಗಿತ್ತು. BJPಯ ದೊಡ್ಡ ಹೋರಾಟದಿಂದ ಆ ಕೋಗಿಲು ಬಾಂಗ್ಲಾದೇಶಿಯರನ್ನ ಖಾಲಿ ಮಾಡಿಸ್ತಾರೆ. ಅಲ್ಲಿಂದ ಮತ್ತೆ ಎಚ್ಚೆತ್ತುಕೊಂಡಂಥ ಕಾಂಗ್ರೆಸ್ ಅವರು ಇವತ್ತು ಬಾಂಗ್ಲಾದೇಶದವರು ನಮ್ಮ ಅಂದಾಜಿನ ಪ್ರಕಾರ ಸುಮಾರು 20ರಿಂದ 25 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಬೆಂಗಳೂರಲ್ಲಿದ್ದಾರೆ, ಕೊಡಗಲ್ಲಿದ್ದಾರೆ, ಚಿಕ್ಕಮಂಗ್ಳೂರಲ್ಲಿದ್ದಾರೆ, ಎಲ್ಲ ಕಾಫಿ ತೋಟಗಳಲ್ಲಿದ್ದಾರೆ, ಎಲ್ಲ ಮಾಲ್ಗಳಲ್ಲೂ ಕೂಡ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ 2002 ಕರೆಕ್ಟ್ 2002 ವೋಟರ್ ಲಿಸ್ಟ್ ಏನಿದೆ, 2002 ವೋಟರ್ ಲಿಸ್ಟು, ಆ ವೋಟರ್ ಲಿಸ್ಟಲ್ಲಿ ಅವರು ಹೆಸರಿರಲ್ಲ. ಅವರ ಅಪ್ಪಂದು ಹೆಸರಿರಲ್ಲ, ಅವ್ರ ಅಮ್ಮಂದು ಇಲ್ಲ, ಅವ್ರ ಅತ್ತೆದು ಇಲ್ಲ, ಮಾವಂದು ಇಲ್ಲ, ಅವ್ರ ಅಜ್ಜಿದು ಇಲ್ಲ. ಈಗ SIRನ ನಿಬಂಧನೆಗಳನ್ನು ಗಾಳಿಗೆ ತೂರಿ SIR ಮಾಡ್ತಾ ಇರೋದು 20 ವರ್ಷ ಆದಮೇಲೆ. ದೇಶದ ಭದ್ರತೆ ದೃಷ್ಟಿಯಿಂದ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆ, ಸಂವಿಧಾನದ ರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ಮಾಡ್ತಾ ಇರುವಂಥ ಒಂದು ಕಾರ್ಯ. ನಿಜವಾದಂಥ ಮತದಾರರು ಯಾರಿದ್ದಾರೆ, ಭಾರತೀಯರು ಯಾರಿದ್ದಾರೆ, ಅವರಿಗೆ ಮತದಾನ ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ. ಈಗಾಗಲೇ ಕಾಂಗ್ರೆಸ್ ಅವರು SIR ಬೇಡ ಅಂತೇಳಿ ಬೀದಿಯಲ್ಲಿ ಡಂಗೂರ ಹೊಡೆದ್ರು, ಸುಪ್ರೀಂ ಕೋರ್ಟ್ಗೂ ಹೋದರು, ಕೋರ್ಟ್ ಚೀಮಾರಿ ಹಾಕ್ತು. ಚೀಮಾರಿ ಹಾಕಿದ್ಮೇಲೆ ಬಾಯಿ ಮುಚ್ಕೊಂಡು ಈಗ SIR ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಆದರೆ ಬಾಂಗ್ಲಾದೇಶದವ್ರಿಗೆ ಸ್ಪೆಷಲ್ ಟ್ರ್ಯಾಕನ್ನು MG ರೋಡ್ ಅಂದರೆ ಈ ಥರ ಇದೆಯಲ್ಲ ರೋಡ್, ಏನೋ ಹೈವೇ, ನ್ಯಾಷನಲ್ ಹೈವೇ ಥರ ಕ್ರಿಯೇಟ್ ಮಾಡಿದ್ದಾರೆ ಬಾಂಗ್ಲಾದೇಶದವ್ರಿಗೆ. ಎಲ್ಲ ಮಸೀದಿಗಳ ಮುಂದೆ, ಹಜ್ ಭವನಗಳ ಮುಂದೆ, ಶಾದಿ ಭಾಗ್ಯ ಮಾಲು, ಶಾದಿ ಭಾಗ್ಯ ಅಲ್ಲಿ ಇವತ್ತು ರಾಜಾರೋಷವಾಗಿ ಯಾರು ಸರ್ಕಾರದಿಂದ ನೇಮಕ ಆಗಿದ್ದಾರೆ, BLA 2ಗಳು ಸರ್ಕಾರದಿಂದ ನೇಮಕ ಆಗಿರೋರು ಆರಾಮಾಗಿ SIR ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಹಿಂದೆ. ಅದರ ಹಿಂದೆ ಮಸೀದಿ ಇದೆ, ರೋಡಲ್ಲಿ ಮುಂದೆ ಮಸೀದಿ ಮುಂದೆ ಕೂತಿದ್ದಾರೆ ರೋಡಲ್ಲಿ. ರೂಲ್ ಏನೇ ಹೇಳುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನು ಕೊಟ್ಟು, ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು, ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡಬೇಕು. ಇದು ಪಕ್ಕಾ SIR. ಇಲ್ಲಂಗಲ್ಲ. ಮಸೀದಿಗಳ ಮುಂದೆ ಪ್ರಸಾದ ಹಂಚ್ತಾರಲ್ಲ, ಆ ಪ್ರಸಾದ ಹಂಚಿದಂಗೆ ಪತ್ರಗಳನ್ನು ಹಂಚ್ತಾ ಇದ್ದಾರೆ. ಅಂದರೆ ಇವ್ರ ಉದ್ದೇಶ ಸಮೀಕ್ಷೆ ಮನೆಗೆ ಹೋದಾಗ ಮನೆ ಮಾಲೀಕ ಇರ್ತಾರೆ, ಬೀದಿಯಲ್ಲಿ ಕೂತ್ಕೊಂಡಾಗ ಈ ಥರ ಎಲ್ಲ ಯಾರ್ಯಾರು ಪಾಕಿಸ್ತಾನ, ಬಾಂಗ್ಲಾದೇಶ್ ಯಾವ್ಯಾವ ದೇಶದವ್ರು ಇದ್ದಾರೋ ಅವರೆಲ್ಲರೂ ಅರ್ಜಿ ತಗೊಂಡು ಹೋಗೋಕ್ಕೆ ಆಗ್ತದೆ. ಸಾಧ್ಯ ಹೆಂಗೆ? ನೀವು ಮನೆಗೆ ಹೋಗ್ಬೇಕು, ಮನೆ ನಂಬರ್ ಗುರ್ತು ಮಾಡ್ಕೊಬೇಕು, ಆ ಮನೆಗೆ ಮಾರ್ಕ್ ಮಾಡಬೇಕು, ಅರ್ಜಿ ಕೊಡಬೇಕು, ಮತ್ತೆ ವಾಪಸ್ ಹೋಗಿ ಅದೇ ಮನೆಯಿಂದ ಅರ್ಜಿ ನೀವು ಕಲೆಕ್ಟ್ ಮಾಡಬೇಕು. ಈಗ ಬೀದಿಯಲ್ಲಿ ಕಲೆಕ್ಟ್ ಮಾಡಿದ್ರೆ ನೀವು ನಾಳೆ ಅರ್ಜಿನ ಬೀದಿಯಲ್ಲಿ ತಗೊಂತೀರಾ ನೀವು? ಇದು ಕಾಂಗ್ರೆಸ್ಸಿನ ಚಿತಾವಣಿ. ರಾಜ್ಯದ ಜನತೆಗೆ ಅರ್ಥ ಆಗಬೇಕು. ಸುಮಾರು 20-25 ಲಕ್ಷ ಇರುವಂಥ ಬಾಂಗ್ಲಾದೇಶದವ್ರನ್ನ ವೋಟ್ಗೋಸ್ಕರ ಸೇರಿಸುವಂಥ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ.